ಈ ಸಭೆಯಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಬಟ್ ದೇವರು ಅದನ್ನೇ ಹೇಳ್ತಾರೆ, ಆದ್ರ ಲೆಕ್ಕೆಲ್ಲಿದ್ದೀರ ನೀವು ಅಷ್ಟೇ. ಆದ್ರ ಲೆಕ್ಕೆಯಲ್ಲಿ ನಿಮಗೆ ಆ ಪ್ರಶ್ನೆಗಳಿಗೆ ಅನುಮತಿ ಕೊಡಬೇಡಿ. ಆ ಪ್ರಶ್ನೆಗಳಿಗೆ ಅನುಮತಿ ಕೊಡಬೇಡಿ. ಎಸ್ ಜೀಸಸ್ ಜೀಸಸ್. ಕೆಲವು ಟೈಮಲ್ಲಿ ಅನೇಕ ಸಂದರ್ಭಗಳು ನಿಮ್ಮ ಮನಸ್ಸಿಗೆ ಹರ್ಟ್ ಆಗಂಗೆ, ಬೇಜಾರಾಗಂಗೆ ವಿಷಯಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸಿದೆ. ಈವನ್ ಎಷ್ಟೋ ಸಾರಿ ಸಂಭವಿಸಿ ಒಳಗಡೆ ಬರಕ್ಕೆ ನೋಡ್ತಾರೆ. ಆ ಸ್ತ್ರೀ ಹೆಂಗೆ ಏಸಪ್ಪನ್ನು ನೋಡ್ತಾ ಇದ್ದೀವಿ ಅಷ್ಟೇ ನೀವು ನೋಡ್ಬೇಕಾಗಿದೆ. ಅಷ್ಟೇ ಮುಂದಿನ ದೇವ್ರು ನೋಡ್ತಾರೆ, ಮುಂದಿನ ಅವರೇ ನೋಡ್ಕೊಳ್ತಾರೆ. ಬೇರೆ ವಿಷಯ ಬೇಡ. ನಿಮ್ಮ ಜೀವನದಲ್ಲಿ ಮಿರಾಕಲ್ಗಳನ್ನು ನೋಡಿದ್ದೀರಾ, ನೀವು ಅದ್ಭುತಗಳನ್ನು ನೋಡಿದ್ದೀರಾ ನೀವು. ಎಸ್, ಆದ್ರೆ ಮುಂದೆ ಏನಾಗುತ್ತೆ ನೀವಲ್ಲ, ದೇವರನ್ನು ಡಿಸೈಡ್ ಮಾಡ್ತಾರೆ. ಆತ ಮಾಡ್ಬೇಕಾದ್ರೆ ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಬಟ್ ನಿಮಗೆ ವಿಶೇಷವಾಗಿ ನಿಮ್ಮ ಮನೇಲೆ ನೀವೊಂದು ಸ್ಪೆಷಲ್ ದೇವರಿಗೆ ಗಿಫ್ಟ್ ಇಟ್ಟಿದ್ದಾರೆ. ನೀವು ಯಾವುದೇ ಒಂದು ಪ್ರಾರ್ಥನೆ ಬರ್ತಾ ಇದೆ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ತೆಗೆದುಕೊಳ್ತೀರಾ. ನಿಮ್ಮ ಮಕ್ಕಳಿಗೆ ಅದನ್ನೇ ಟೀಚ್ ಮಾಡ್ತೀರಾ. ನಿಮ್ಮ ಮಕ್ಕಳಿಗೆ ಅದನ್ನೇ ಟೀಚ್ ಮಾಡ್ತೀರಾ. ದೇವರು ಹೇಳಿದ್ದಾರೆ, ಅದು ನಡೆದೇ ನಡೀತಾರೆ. ಅಷ್ಟು ಸ್ಟ್ರಾಂಗ್ ನಿಮ್ಮದು ಮೆಂಟಾಲಿಟಿ, ಅಷ್ಟು ಸ್ಟ್ರಾಂಗ್ ನಿಮ್ಮದು. ಎಲ್ಲ ಅಡ್ಜಸ್ಟ್ ಆಗಿದೆ. ದೇವ್ರು ಮಾತ್ರ ಬಿಟ್ಟು ನಿಮ್ಮ ವಯಸ್ಸನ್ನ ಕಡಿಮೆ ಮಾಡಿದ್ವಿ. ಏನ್ ಹೇಳ್ಬೇಡಿ, ಸ್ತೋತ್ರ ಅಲ್ಲೆಲ್ಲಿ ಏನು ಹೇಳ್ಬೇಡಿ. ನೀವು ಸ್ತೋತ್ರ ಅಲ್ಲೆಲ್ಲಿಯ ನೀವು ಒಂಟಿಯಾದ ಕೂಗಿ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸ್ತುತಿ ಮಾಡಿ ದೇವರನ್ನು. ಈಗ ನಿಮ್ಮ ಹೃದಯ ನೂರಕ್ಕೆ ನೂರು ದೇವರು ಪರೀಕ್ಷೆ ಮಾಡ್ತಾರೆ. ನಿಮ್ಮನ್ನೇ ಒಂದು ಆಶೀರ್ವಾದ ರೀತಿಯಾಗಿ ಕುಟುಂಬವಿದೆ. ಬೇಡವೆಂದು ಬಿಟ್ಟ ಹಕ್ಕಲ್ಲೇ ಮೂಲೆಗಳಾಗಿದ್ದಾರೆ. ಅದೇ ಮೇನ್. ದೇವ್ರ ಮುಂದೆ ಎಷ್ಟೋ ಜನ ಯಾಚಿಸಬಹುದು, ಆಸ್ತಿ ಮಾಡಿಬಹುದು. ಮತ್ತು ದೇವರ ದೃಷ್ಟಿಯಲ್ಲಿ ಇದಕ್ಕೊಂದು ಅಂತಿಮ ಮಾತಾಡ್ತೇವೆ ಅಂತ ನೀವು ಅಭಿಪ್ರಾಯ ನಿಮಗೆ ಇದೆ. ನನ್ನ ಸಾಲಗಳಿಗೆ ಒಂದು ಕಡಿಮೆ ಆಗ್ತಾರೆ, ಬೇಗನೆ ಅದು ದೇವರು ನಿಮಗೆ ಕ್ಲೋಸ್ ಮಾಡ್ತಾರೆ. ಈ ಪರಿಸ್ಥಿತಿ ಇರಲ್ಲ. ನೀವು ದೇವರು ಒಬ್ಬ ವ್ಯಕ್ತಿನ ಕರಿಬೇಕು ಅಂದ್ರೆ ಘನವಂತನಲ್ಲ, ಅವನ ಎಜುಕೇಶನ್ ನೋಡಿಲ್ಲ, ಹೃದಯ ಅವನು ನೋಡಿ ದೇವರಲ್ಲಿ ನೋಡೋದ ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನ ದೇವ್ರು ನಮ್ಗೆ ಸ್ವೀಕರಿಸಿ ಆನಂದ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಗಳಿಗೆ ಇಷ್ಟು ದಿನ ಬಿದ್ದಿದ್ದು ಇನ್ಮೇಲೆ ಅಹಂಕಾರನ ಬಿಡಿ, ಬಿಡಿ ಅಹಂಕಾರನ. ನನ್ನಿಂದ ನಾನೇ ಗ್ರೇಟ್ ಅಂತ ಹೇಳ್ಕೊಳ್ತಿದ್ದ, ನಾನು ಅಂತ ಬಂದ್ರೆ ಅದನ್ನೇ ವಾರ್ನ ಮಾಡ್ತಾ ಇದ್ದಾರೆ. ನಾನಂತ ಬರ್ತಾ ಇದೆ ಅನೇಕ ಜನಗಳಿಗೆ, ನಾನೇ ಅಂತ ಬರ್ತಾ ಇದೆ, ನೆಬೂಕದ್ನೆಚ್ಚರ ಬರ್ತಾ ಇದೆ. ದೇವರು ನಿಮಗೆ ಕೊಟ್ಟರ ಬ್ಲೆಸ್ಸಿಂಗ್ ನ ನೀವು ಯಾವಾಗ ನಾನು ತೆಗೆದುಕೊಂಡ್ರಿ ಅಲ್ಲೇ ಸ್ಟಾಪ್ ಆಗುತ್ತೆ. ಮುಂದಿನ ಏನೇನ್ ಮಾಡೋದು ಹಾರಕ್ಕಲ್ಲ, ಎಲ್ಲೋ ಆಗ ಮೂಲೆ ಕುಂತ್ಕೋಬೇಕಾಗುತ್ತೆ. ಅದೇ ಹೇಳಿದ್ದು ನೆಬೂಕದ್ನೆಚ್ಚರ ಅವನ ಬಗ್ಗೆ ಅವನಿಗೇನೆ ಹೇಳ್ತಿದ್ದೇನೆ. ಉಳಿದಿನ ಪರಿಸ್ಥಿತಿ ಹುಷಾರ್, ಕೇರ್ಫುಲ್ ಆಗಿರು ಮೈಗೆ ಮತ್ತು ದೇವರು ಅದನ್ನೇ ಹೇಳ್ತಾರೆ. ದೇವ್ರ ವಿದ್ಯೆಯ ಬಗ್ಗೆ ಮಾತ್ರ ಮೆಚ್ಚು. ನೀವೆಷ್ಟು ದೇವರ ಮುಂದೆ ನೀವು ತಗ್ಗಿ ಅಪ್ಪ ಎಲ್ಲ ನೀನೇ ಸೇರ್ಬೇಕಾದ್ರೆ ದೇವರು ಅದನ್ನೇ ಹೇಳ್ತಾರೆ. ವಿದ್ಯೆಯ ದೇವರಿಗೆ ಕುದುರೆ ತರ ಓಡ್ತಾರೆ, ಓಡಕ್ಕೆ ಆಗಲ್ಲ ಮುಂದಕ್ಕೆ. ಹೇಗೆ ಲಾಸ್ಟ್ಗೆ ಕಮ್ಮು ತರ ಒಂದು ಕಡೆ ಸ್ಥಿರವಾಗಿ ನಿಂತ್ಕೋಬೇಕು. ನನಗೆ ಕೊಡಕ್ಕಾಗ್ತಿಲ್ಲ, ಏನ್ ಮಾಡಕ್ಕಾಗ್ತಿಲ್ಲ. Jesus.
ವಾರ್ನಿಂಗ್ ಸಹ ಇದೆ, ಒಂದು ವಾರ್ನಿಂಗ್ ಸಹ ಇದೆ ದೇವರ ಹತ್ರ. ನೀನು ನಿನ್ನ ತಂದೆ ತರ ದಾವಿದ ನಡ್ಕೊಂಡ್ರೆ, ನಿನ್ನ ತಂದೆ ದಾವಿದ ತರ ನಡ್ಕೊಂಡ್ರೆ ವಾರ್ನಿಂಗ್ ಸ್ಟಾರ್ಟ್ ಆಯ್ತು. ಅಲ್ಲೇನೆ ಬ್ಲೆಸ್ಸಿಂಗ್ ಜೊತೆ ವಾರ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ನಿನ್ನ ತಂದೆ ತರ ನೀನು ನಡ್ಕೊಂಡ್ರೆ, ನೀನು ನನ್ನ ಪ್ರೀತಿ ಮಾಡಲಿ, ನಿನ್ನ ಎಲ್ಲರೂ ನಂಬರ್ ಒನ್ ಆಗಿದೆ, ನಿನ್ನ ಸಿಂಹಾಸನ ಸ್ಥಿರವಾಗುತ್ತೆ. ಅದು ಎಸ್, ಗ್ಲೋರಿ ರಾಜ. ನಿಮ್ಮ ಬ್ಲೆಸ್ಸಿಂಗ್ ಕಂಟಿನ್ಯೂ ಆಗಬೇಕದು. ಮಕ್ಕಳು, ಮೊಮ್ಮಕ್ಕಳು, ತಲೆಮಾರು, ಸಾವಿರ ತಲೆಮಾರು ಕಂಟಿನ್ಯೂ ಆಗಬೇಕದು. ಗ್ಲೋರಿ ರಾಜ, ಗ್ಲೋರಿ, ಗ್ಲೋರಿ. ಆ ದಾವಿದ ರಾಜ ಅಂತರ, ನಾನು ರಾಜನ, ನಾನು ರಾಜ ಆಗಿದೆ ಅಂತ ಎಲ್ಲೂ ನೆನೆಯಿಲ್ಲ ಅವನು. ನಾನು ಕುರಿ ಕಾಯೋನು, ಕುರಿ ಕಾಯೋನು, ಕುರಿ ಕಾಯೋನು, ನನ್ನ ಅರಸನಾಗಿ ಮಾಡಿದ್ದು ದೇವರಂತ 100 ಸಾರಿ ಆಯ್ತಾನ, ಸಾರಿ ಆಯ್ತಾನ. ಆ ಕೊರತೆ ಬಂದಾಗ್ಲೂ ಓ ಯೆಹೋವನಿಗೆ ಕುರುಬ, ಒಂದು ಪಿಂಡ ನನಗೆ ಕೊರತೆ ಆಗಿಲ್ಲ ಅಂತ ಹೇಳ್ತಾನ. ಎಸ್, ಗ್ಲೋರಿ ರಾಜ. ಅದನ್ನೇ ಎಸ್ ಹೋಲಿಸ್ಬೇಕು. ಎಸ್, ಬೆನ್ನಿ ಬ್ರದರ್, ನೀವು ವೀಕ್ ಆಗಂಗಿಲ್ಲ. ನೀವು ಎಂಥ ಪರಿಸ್ಥಿತಿಗೂ ನೀವು ವೀಕ್ ಆಗಂಗಿಲ್ಲ, ನೀವು ಸೋತೋಗಂಗಿಲ್ಲ. ನೀವು ಜೀಸಸ್ ಒಂದು ಕಡೆ ಹೇಳ್ತಾ ಇರ್ತೀವಿ, ಒಂದು ಕಡೆ ಎಲ್ಲೋ ಒಂದು. ಎಸ್, ನೀವು ಹೇಳ್ಬೇಕಾದ್ರೆ ದಾವಿದನ ತರ ನೀವು ಪೂರ್ಣ ಕುಪ್ಪಳಿಸ್ತಾನೆ ಹೇಳ್ಬೇಕಾಗುತ್ತೆ. ನನ್ನ ನಡೆಸಿದ ದೇವರು, ದಾವಿದ ನಡೆಸಿದ ದೇವರು, ನನ್ನ ದೇವರು ಏಸಪ್ಪ ಜೀವುಳ್ಳ ದೇವರಾಗಿದ್ದ. ನಾವು ನನ್ನ ನಡೆಸ ನನ್ನನ್ನ ಜೀಸಸ್. ಓರಿ ಬಾಕಾರಿ ಬಾಬಾ, ಓರಿ ಮಾಕಾರಿ ಶಿಹಲ್ಲ ಬಾಕಾರಿ ಹಲ್ಲ, ಓರಿ ಮಾಕಾರಿ ಬಾಬಾ ಕಾರಿ ಶಿಹಲ್ಲ ಬಾಕಾರಿ ಹಲ್ಲ, ಓರಿ ಮಾಕಾರಿ ಶಿಹಲ್ಲ ಬಾ. ಥ್ಯಾಂಕ್ ಯು ಜೀಸಸ್. ದಾವಿದ ಸ್ತುತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದವನು. ಸ್ತುತಿ ಮಾಡ್ಬೇಕಾದ್ರೆ ಯುದ್ಧ ಹೆಂಗೆ ಗೆದ್ದ ಅವನು, ಯುದ್ಧನ ಹೆಂಗೆ ಗೆಲ್ತಾ ಇರ್ತಾನ ಅವನು. ಅವನು ಮಿರಾಕಲ್, ಮೊದಲನೇ ಸ್ಟೆಪ್ ಮಿರಾಕಲ್ ಸ್ಟಾರ್ಟ್ ಆಯ್ತು. ಅವನು ಮೊದಲ ಅವನ ಜೀವಿತದಲ್ಲಿ ಯಾವಾಗ ಅವನು ಸ್ತುತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ, ಅವನು ಸ್ತುತಿ ಮಾಡಿದ್ದು ಅವನು ಬಹಿರಂಗವಾಗಿ ಅವನ ಒಳಗಿನ ದೇವರಿನ ಪ್ರೆಸೆಂಟ್ ಆಗೋ ಟೈಮ್ ಬಂತು, ಆಚೆ ಬರೋದು ದೇವ್ರು ಸ್ಟಾರ್ಟ್ ಆಯ್ತು. ಯಾವಾಗ ದೇವರ ಮಹಿಮೆ ದಾವಿದನಿಂದ ಆಚೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದಾಗ, ಆ ಗೋಲಿಯಾತನ ಕಳಿಸಿ ದೇವರು ತನ್ನ ಮಹಿಮೆನ ದಾವಿದನ ಮುಖಾಂತರ ಪ್ರಕಟ ಮಾಡಿಕೊಂಡ್ರು. ಅದೇ ಟೈಮ್ ಬ್ರದರ್ಗೆ, ಬೆನ್ನಿ ಬ್ರದರ್. ಎಸ್, ಗ್ಲೋರಿ. ಅಷ್ಟಕ್ಕೆ ಸುಮ್ಮನೆ ಆಗಂಗಿಲ್ಲ ನೀವು. ಇನ್ನೂ ಸ್ತೋತ್ರ, ವಾಕ್ಯದಲ್ಲಿ ನೀವು ಡೈಲಿ 10 ಅಧ್ಯಾಯ ನೀವು ಮಿಸ್ ಮಾಡಂಗಿಲ್ಲ. ನೀವು ಟೈರ್ಡ್ನೆಸ್, ಸುಸ್ತು ಹೇಳಂಗೇ ಇಲ್ಲ. ಆ ಥರ ಉನ್ನತ ಮಟ್ಟ ರೆಲ್ಮಿ ಹೋಗ್ಬೇಕಾದ್ರೇನೆ ಆ ದಾನಿಯಲ್ ತರ ದೇವ್ರ ಲೈಫ್ ಲಾಂಗ್ ನಿಮ್ಮನ್ನ ದಾನಿಯಲ್ಗೆ ಬಂದು ಹೆಂಗೆ ನೆಕ್ಸ್ಟ್ ಲೆವೆಲ್ ಅವರು ಕಿಂಗರಾಗಿ ಆಳ್ವಿಕೆ ಮಾಡ್ತಾರೆ. ಇನ್ಯಾವುದೋ ಎಂಟ್ರಿನೇ ಇಲ್ಲ ಅವ್ರದ್ದು, ಇನ್ಯಾವ ಹೋರಾಟಗಳ ಎಂಟ್ರಿಗಳೇ ಇರಲ್ಲ. ಅಂದಮೇಲೆ ಆ ಲೆವೆಲ್ಗೆ ರೆಲ್ಮಿಗೆ ದೇವ್ರ ನಿಮ್ಮನ್ನ ಕರ್ಕೊಂಡು ಹೋಗೋದು ನಿಮ್ಮನ್ನ. ಎಸ್, ನೀವೇನು ಹೇಳ್ತೀರಾ ಅದೇ ಸ್ಥಾಪನೆ ಆಗಬೇಕು. ಈಗ ಬೇರೆದು ನಿಮ್ಮ ಭಾಷೆಗಳೆಲ್ಲ ನಡೀತಾ ಇದೆಯಲ್ಲ, ಇಲ್ಲಿ ನಿಮ್ಮ ಆಗಲ್ಲ. ನೀವು ಹೇಳಿದ್ದೆ ಅಲ್ಲಿ ನೆರವೇರಿಸಿದ್ದೇವೆ. ನೀವೇನು ಹೇಳ್ತೀರಾ? ಯಾಕಂದ್ರೆ ಎಸ್, ಗ್ಲೋರಿ ಜೀಸಸ್. ರಿಬಾ ಕಾರಿಶಿ ಹಲ್ಲಬಾ, ಓ ರಿಬಾ ಕಾರಿಶಿ ಹಲ್ಲಬಾ, ಓ ರಿಮಾಮಾ ಕಾರಿಶಿ ಹಲ್ಲಬಾ, ಓ ರಿಮಾಮಾ ಕಾರಿಶಿ ಹಲ್ಲಬಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ವಂಡರ್ಫುಲ್. ಎಸ್, ದಾನಿಯೇಲನಿಗೆ ಏನಾಗ್ತಾ ಇರ್ತಾನೆ, ರಾಜನ ಆಜ್ಞೆ ಹೊರಡ್ತು. ದಾನ ಹೇಳ್ತಾನೆ, ಆಗ್ಲಿ ನಿನ್ನ ಆಜ್ಞೆ ಹೊರಡ್ಲಿ, ನನ್ನ ದೇವ್ರ ಆಜ್ಞೆ ಹೆಂಗ್ ಬರುತ್ತೆ ನೋಡು ನೀನು. ಅವಾಗ ದೇವ್ರ ಆಜ್ಞೆ ಬರುತ್ತೆ. ರಾಜ ಅವನ ದೇಶಕ್ಕೆ ಮಾತ್ರ, ಪ್ರಜೆಗಳಿಗೆ ಮಾತ್ರ ಒಂದೇ ಆಜ್ಞೆ ಅವನು. ಎಸ್, ಜೀಸಸ್. ಯಾವಾಗ ಅವ್ರು ಭಕ್ತಿ ಮಾಡ್ತಾನೆ ಇದ್ರು, ಭಕ್ತಿ ಕಡಿಮೆ ಆಗಂಗಿಲ್ಲ. ನೀವು ಭಕ್ತಿ ಕಡಿಮೆ ಮಾಡಂಗೇ ಇಲ್ಲ. ನೀವು ದೇವರಿಂದ ಆಜ್ಞೆ ಹೊರಡ್ತಲ್ಲಿ, ಇಡೀ ಪ್ರಪಂಚಕ್ಕೆ